ಈಶ್ವರಪ್ಪರು ತಮ್ಮ ಬೆಂಬಲಿಗರ ಸಭೆಯನ್ನು ಕರೆದಿದ್ರು. ಆ ಸಭೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಆಗುವಂಥ ನಿರ್ಧಾರವನ್ನು ಪ್ರಕಟ ಮಾಡಿದರೆ ಸಾಕಷ್ಟು ಶಿವಮೊಗ್ಗ ನಗರದ ಏನು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಿದ್ದಾರೆ, ಅವರು ಕೂಡ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು, ವೇದಿಕೆ ಕೂಡ ಹಂಚಿಕೊಂಡಿದ್ದರು. ನೋಡಿದರೆ ಸಾಕಷ್ಟು ಅಭಿಪ್ರಾಯ ಕೂಡ ಸಂಗ್ರಹ ಆಯಿತು. ಕೊನೆಗೆ ಕೂಡ ಈಶ್ವರಪ್ಪ ಅವರು ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡಿದರು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಈ ಥರದೊಂದು ಸಾಹೇಬ್ರೆ ಅದನ್ನು ಉಲ್ಲೇಖ ಮಾಡಿದ್ರು, ಈ ಥರದೊಂದು ದಿನ ಬರಬಾರ್ದಿತ್ತು ಅಂತೇಳಿ. ಅದರಲ್ಲಿ ಎಸ್ಪೆಷಲಿ ಶ್ರೀಯುತ ಈಶ್ವರಪ್ಪ ಅವರಿಗೆ ಈ ಥರದ ಒಂದು ದಿನ ಬರಬಾರ್ದಿತ್ತು ಅಂತಕ್ಕಂಥ ನನ್ನ ಅಭಿಪ್ರಾಯ ಕೂಡ. ಆದರೆ ಇವತ್ತಿಗೂ ಕಾಲ ಮಿಂಚಿಲ್ಲ ಅಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ಪಕ್ಷವನ್ನು ಯಾವತ್ತೂ ಕೂಡ ತಾಯಿಗೆ ಹೋಲಿಸಿ ನಾವು ಯಾವತ್ತಾದರೂ ಪಕ್ಷದ ನಡವಳಿಕೆಯಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಬಹಳಷ್ಟು ಖಡಾಖಂಡಿತವಾಗಿ ಕಠೋರವಾಗಿ ಬೈದು ನಮ್ಮನ್ನು ಸರಿದಾರಿಗೆ ತಂದಂತಹ ನಾಯಕರು ಈಶ್ವರಪ್ಪರವರು. ಹಾಗಾಗಿ ಇನ್ನೂ ಕಾಲ ಮಿಂಚಿಲ್ಲ, ಹೈಕಮಾಂಡ್ ಗಮನಿಸಬೇಕು. ನಮ್ಮ ಒಂದೇ ಒಂದು ವಿನಂತಿ, ಹಾವೇರಿಯ ಟಿಕೆಟನ್ನು ಖಂಡಿತವಾಗ್ಲೂ ಶ್ರೀಯುತ ಕಾಂತೇಶ್ ಅವರಿಗೆ ಕೊಡಬೇಕು. ಯಾಕಂದರೆ ಒಬ್ಬ ಯುವ ನಾಯಕ ಮುಂದಾಳತ್ವಕ್ಕೆ ವಹಿಸಿಕೊಂಡು ತಯಾರಾಗಿದ್ದಾರೆ ಮತ್ತು ಆ ಕ್ಷೇತ್ರದ ಬೆಂಬಲ ಕೂಡ ವ್ಯಕ್ತ ಆಗಿದೆ. ಹಾಗಾಗಿ ಒಬ್ಬ ಪಕ್ಷದ ಕಾರ್ಯಕರ್ತೆಯಾಗಿ ಹೈಕಮಾಂಡ್ಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ದಯಮಾಡಿ ಹಾವೇರಿಯ ಟಿಕೆಟನ್ನು ಕೊಡೋದ್ರ ಮೂಲಕ ಈ ಒಂದು ಪ್ರಕರಣಕ್ಕೆ ಸುಖಾಂತವನ್ನು ಆಡಿ ಎಲ್ಲರ ಮನಸ್ಸು ತಿಳಿಯಾಗತ್ತೆ. ಇದು ಸಾಹೇಬ್ರಿಗೂ ಕೂಡ ಬಹಳಷ್ಟು ದ್ವಂದ್ವ ಇದೆ, ಮನಸ್ಸಿಗೆ ದುಃಖ ಇದೆ, ಯಾರಿಗೂ ಕೂಡ ಇದು ಖುಷಿ ತರ್ತಕ್ಕಂಥ ಸನ್ನಿವೇಶ ಖಂಡಿತವಾಗ್ಲೂ ಅಲ್ಲ. ಹಾಗಾಗಿ ಇನ್ನೂ ಕೂಡ ಕಾಲ ಮಿಂಚಿಲ್ಲ. ಹಾಗಾಗಿ ಹಾವೇರಿಯ ಟಿಕೆಟನ್ನು ಶ್ರೀಯುತ ಕಾಂತೇಶ್ ಅವರಿಗೆ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಂದು ಕಡೆ ನೀವು ಹಾವೇರಿ ಕಾಂತೇಶ್ ಕೇಳ್ತಾ ಇದ್ದೀರಾ, ಆಲ್ರೆಡಿ ಹಾವೇರಿಯ ಟಿಕೆಟನ್ನು ಘೋಷಣೆ ಆಗಿದೆ, ಬಸವರಾಜ ಟಿಕೆಟ್ ಘೋಷಣೆ ಆಗಿದೆ. ಈಗ ಈಶ್ವರಪ್ಪ ತಾವೇ ಲೋಕಸಭಾ ಕ್ಷೇತ್ರ ಸ್ಪರ್ಧೆ ಮಾಡಲಿಕ್ಕೆ ಕೂಡ ಮುಂದಾಗಿದ್ದಾರೆ. ಈ ಟೈಮಲ್ಲಿ ವರಿಷ್ಠರು ನಿಮ್ಮ ಮಾತು ಕೇಳ್ತಾರಾ, ಬೆಲೆ ಕೊಡ್ತಾರಾ ಹೇಗಂತ? ವರಿಷ್ಠ ಕಾರ್ಯಕರ್ತೆಯ ಮಹತ್ತನ್ನು, ಅಹವಾಲನ್ನು, ಮನಸ್ಸಿನ ನೋವನ್ನು ಆಲಿಸ್ತಾರೆ ಅಂತಕ್ಕಂಥ ನಂಬಿಕೆ ನಮಗೆಲ್ಲರಿಗೂ ಕೂಡ ಇದೆ. ಇನ್ನೂ ಏನು ಕಾಲ ಮಿಂಚಿಲ್ಲ, ಬಿ ಫಾರ್ಮ್ ಏನು ಕೊಟ್ಟಾಗಿಲ್ಲ ಅಥವಾ ನಾಮಿನೇಷನ್ ಏನು ಪೂರ್ತಿ ಅಪ್ರೂವ್ ಆಗಿರಲ್ಲ. ಹಾಗಾಗಿ ಪ್ರೋಸೆಸ್ ಏನು ಸ್ಟಾರ್ಟೇ ಆಗಿಲ್ಲಲ್ಲ. ಹಾಗಾಗಿ ಇನ್ನೂ ಕೂಡ ಕಾಲ ಇದೆ. ಯಾಕಂದರೆ ಹೈಕಮಾಂಡ್ ನಮ್ದು ಏನಾದರೂ ನಾವು ಯಾವಾಗಲೂ ಕ್ಯಾಡರ್ ಬೇಸ್ಡ್ ಪಾರ್ಟಿ ಅಂತಲೇ ಕರಿತೇವೆ, ಕಾರ್ಯಕರ್ತರ ಪಕ್ಷ ನಮ್ಮ BJP. ಹಾಗಾಗಿ ಕಾರ್ಯಕರ್ತರ ಅಹವಾಲನ್ನು, ಒಬ್ಬ ಕಾರ್ಯಕರ್ತೆಯ ನೋವನ್ನು ಪಕ್ಷ ಆಲಿಸಬೇಕು, ಹೈಕಮಾಂಡ್ ಕೇಳಬೇಕು ಅಂತಕ್ಕಂಥ ವಿನಂತಿ ನಂದಿದೆ. ಇದು ಸುಖಾಂತಿ ಆಗಬೇಕು ಅಂತಕ್ಕಂಥ, ಯಾರಿಗೂ ತುಂಬ ಖುಷಿ ಕೊಡ್ತಕ್ಕಂಥ ಸನ್ನಿವೇಶಗಳಲ್ಲ. ಹಾಗಾಗಿ ಖಂಡಿತವಾಗ್ಲೂ ಇದು ಪಾಸಿಟಿವ್ ಆಗಿ ಮುಗಿಯುತ್ತೆ ಅಂತಕ್ಕಂಥ ನಂಬಿಕೆ ಈ ಕ್ಷಣಕ್ಕೂ ನಮಗಿದೆ. ಹಾಗಾಗಿ ಹಾವೇರಿ ಟಿಕೆಟನ್ನು ಕಾಂತೇಶ್ಗೆ ಕೊಡಲಿ, ಆವಾಗ ಆಟೋಮೆಟಿಕ್ಕಾಗಿ ಸಾಹೇಬರು ಕೂಡ ಹಿಂದಕ್ಕೆ ಬರ್ತಾರೆ. ನಮ್ಮೆಲ್ಲರೂ ಒಂದಾಗಿ ನಾವು ಸಾಹೇಬರು ಇದನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ನರೇಂದ್ರ ಮೋದಿಜಿಗಾಗಿ ಭಾರತ, ಶ್ರೀರಾಮ ಮತ್ತು ಮೋದಿಜಿ ಇಬ್ಬರು ಕೂಡ ನಮಗೆ ಆದರ್ಶ ಅಂತೇಳಿ. ಹಾಗಾಗಿ ಮೋದಿಜಿಯವರಿಗಾಗಿ, ಭವ್ಯ ಭಾರತಕ್ಕಾಗಿ ನಾವು ಯಾವತ್ತೂ ಕೂಡ ಹಿಂದೆ ಹೋಗಬಾರ್ದು. ಹಾಗಾಗಿ ಖಂಡಿತವಾಗ್ಲೂ ಸುಖಾಂತಿ ಆಗಲಿ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಆಗಿರ್ತಕ್ಕಂಥ. ಇದು ಅಂದರೆ ಸಹಜವಾಗಿ ಕೂಡ ಈಶ್ವರಪ್ಪರು ಇಷ್ಟು ವರ್ಷಗಳ BJPಯಲ್ಲಿದ್ದು ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಕ್ಕೆ ಹೊಡಿದ್ರೆ, ನೀವು ಕೂಡ ಹತ್ತಿರದ ನೋಡಿದಿರಾ, ಅಭಿಪ್ರಾಯ ನೋಡಿದ್ರಿ, ಈಗ ಏನು ಅನಿಸ್ತಾ ಇದೆ ಅಂತ ಈ ಕ್ಷಣದಲ್ಲಿ? ಸಾಕಷ್ಟು ಜನಕ್ಕೆ ಅವರು ಬೆಳೆಸಿದ್ದಾರೆ. ನಾವೆಲ್ಲ ಕಾರ್ಪೊರೇಟರ್ ಆಗಿದ್ವಿ ಅಂದರೆ ಅವರಿಂದ. ಸಂಘಟನೆ ಏನು ಅನ್ನೋದು ನಮಗೆ ತೋರಿಸ್ಕೊಟ್ಟಂಥವ್ರು ಯಾರನ್ನ ಇದ್ದರೆ ಈಶ್ವರಪ್ಪರು. ನಾವೆಲ್ಲ ಭಾಳ ಕಷ್ಟಪಟ್ಟಂಥವ್ರು, ಗೋಣಿಚೀಲ ಉಳಿತಾ ಇದ್ದಂಥವ್ರು. ಈ ಮಟ್ಟಿಗೆ ನಾವು ಬಂದಿದ್ದೀವಿ ಅಂದರೆ ಈಶ್ವರಪ್ಪರೇ ಕಾರಣ. ಸಂಘಟನೆ ನಮಗೇನು ಅನ್ನೋದು ಅವರು ಕಳಿಸ್ಕೊಟ್ಟಂಥವ್ರು ನಮ್ಮ ಹಿರಿಯರು. ಅವ್ರಿಗೆ ಅನ್ಯಾಯ ಆಗಿದೆ, ನಮ್ಮೆಲ್ಲ ಕಾರ್ಪೊರೇಟರ್ಗಳಿಗೂ ನೋವಿದೆ. ಅವ್ರಿಗೆ ಅನ್ಯಾಯ ಆಗಬಾರ್ದಿತ್ತು. ಯಾಕಂದರೆ ಅವರಿಗೆ ನೀವು ಓಡಾಡಿ ನಿಮ್ಮ ಪರವಾಗಿ ನಾವು ಇದ್ದೀವಿ ಅಂತ ಹೇಳಿ ಅವ್ರಿಗೆಲ್ಲೋ ಒಂದು ಕಡೆ ಮೋಸ ಮಾಡ್ದಂಗೆ ಕಾಣ್ತಾ ಇದೆ. ಹಾಗಾಗಿ ಈಗಲೂ ಅವರಿಗೆ ಸಂಘಟನೆ ವಿಚಾರದಲ್ಲಿ, ಪಾರ್ಟಿ ವಿಚಾರದಲ್ಲಿ ಅವರು ಇವಾಗಲೂ ಹೇಳಿದ್ರು. ನಿಮ್ಮ ಅಭಿಪ್ರಾಯ, ಅವರು ಸ್ಪರ್ಧೆ ಮಾಡಬೇಕು ಹೇಗಂತ ಈಗ ಘೋಷಣೆ ಮಾಡಿ ಹೋಗಿದ್ದಾರೆ, ಏನಾದ್ರು ಮುಂದೆ ನಿರ್ಧಾರ ಏನಾಗಬೇಕಂತ? ಅವ್ರು ಏನು ತೀರ್ಮಾನ ತೊಗೊಳ್ತಾರೋ ನಾವೆಲ್ಲ ಕಾರ್ಪೊರೇಟರ್ಗಳು ಅವ್ರ ಜೊತೆಗೆ ಇರ್ತೀವಿ. ಯಾಕಂದರೆ ಇವತ್ತು ಎಲ್ಲ ಕಾರ್ಪೊರೇಟರ್ಗಳು ನಾವು ಬಂದಿದ್ದೀವಿ, ಕಾರ್ಯಕ್ರಮದಲ್ಲೇ ಇದ್ದೀವಿ. ನಾವು ಒಟ್ಟು ಎಷ್ಟು ಕಾರ್ಪೊರೇಟರ್ ಬಂದಿದ್ದೀವಿ? ಮಾಜಿ ಕಾರ್ಪೊರೇಟರ್ಗಳೆಲ್ಲ ನಾವು ಸುಮಾರು 17 ಜನ ಬಂದೀವಿ. ನಾವು 17 ಜನ ಇವತ್ತು ಇದ್ದೀವಿ. ಹಾಗಾಗಿ ಅವ್ರು ಏನು ತೀರ್ಮಾನ ತೊಗೊಳ್ತಾರೋ ಆ ತೀರ್ಮಾನಕ್ಕೆ ನಾವು ಅವ್ರ ಜೊತೆಗೆ ಇರ್ತೀವಿ. ಯಾವುದೇ ತೀರ್ಮಾನ ಆದ್ರೂ ಅವ್ರ ಜೊತೆಗೆ ನಾವು ಇರ್ತೀವಿ. ಯಾಕಂದರೆ ಅವರು ಸಂಘಟನೆ ಬಿಟ್ಟು ಹೋಗ್ತಲ್ಲ. ನರೇಂದ್ರ ಮೋದಿಯವರು ಅವರು ಹೆಸರಲ್ಲೇ ಚುನಾವಣೆ ಮಾಡಬೇಕು, ಮತ್ತೆ ಗೆದ್ದರೆ ಮತ್ತೆ ಪಾರ್ಟಿಗೆ ಬರಬೇಕು, ಅವರಿಗೆ ಸಹಕಾರ ಕೊಡಬೇಕು ನರೇಂದ್ರ ಮೋದಿ ಅವರಿಗೆ ಅನ್ನೋ ಭಾವನೆ ಅವರಲ್ಲಿದೆ. ಎಲ್ಲಿ ಮೋಸ ಮಾಡಬೇಕು, ಪಕ್ಷಕ್ಕೆ ಮೋಸ ಮಾಡಬೇಕು ಅನ್ನೋ ಭಾವನೆ ಅವರಲ್ಲಿ ಇಲ್ಲ. ಹಾಗಾಗಿ ನಾವು ಅವ್ರು ಏನು ತೀರ್ಮಾನ ತೊಗೊಳ್ತಾರೋ ನಾವು ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳೋಕ್ಕೆ. ಶಿವಮೊಗ್ಗ ಮಹಾನಗರ ಪಾಲಿಕೆಯ ಬಹುತೇಕ ಇರುವಂಥ ಮಾಜಿ ಕಾರ್ಪೊರೇಟರ್ಗಳು ಇಲ್ಲಿ ಒಂದು ಏನೋ ತಮ್ಮ ಅಭಿಪ್ರಾಯಗಳನ್ನು ಈಶ್ವರಪ್ಪ ಹೇಳಿದ್ರು, ಅವ್ರು ಬೆಂಬಲ ಕೂಡ ಕೊಡ್ತಾ ಇದ್ದಾರೆ, ಮತ್ತೊಬ್ಬರು ಬಂದಿದ್ದಾರೆ, ತಾವು ಕೂಡ ಭಾಗವಹಿಸಿದ್ರಿ. ಏನು ನೋಡಿದ್ರಿ ಇಲ್ಲಿ? ಈಶ್ವರಪ್ಪರಿಗೆ ಆಗಲೇ ಪಕ್ಷೇತರ ಅಭ್ಯರ್ಥಿ ಸ್ಪರ್ಧೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ, ಏನು ಮಾಡ್ತೀರಾ ಅಂತ? ಇದು ನಿರ್ಧಾರ ಸರಿ ಇದೆಯಾ? ನಿರ್ಧಾರ ಸರಿ ಇದೆ. ಅವಾಗ ಹೋದ ಸರಿನೇ ಅವ್ರು ಮಾಡಿದ್ರೆ ಆ ಕೆಲಸ ಇನ್ನೂ ತುಂಬ ಒಳ್ಳೇದಿರ್ತಿತ್ತು. ಈ ಸರಿ ಮಾಡ್ತಿದ್ದಾರಲ್ಲ, ನಾವೆಲ್ಲ ಅವ್ರಿಗೆ ಜೊತೆಯಾಗಿ ಕೆಲಸ ಮಾಡ್ತೀವಿ. ಅವ್ರು ವಿನ್ ಆಗಲೇಬೇಕು, ಅವ್ರು ಗೆಲ್ಲಬೇಕು. ಅವರೆಲ್ಲ ತುಂಬ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ, ಇನ್ನೂ ಮಾಡ್ತಾನೆ ಇರಬೇಕು ಅವರು. ಅದೇ ನಮ್ಮ ಆಸೆ. ಅಂದರೆ ಇಷ್ಟು ದಿವಸ BJP ಪಕ್ಷದಲ್ಲಿದ್ದರು, ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದಾರೆ. ಇದು ತುಂಬ ಕಠಿಣ ಒಂದು ದಾರಿ ಇದು ಅಂತ. ಕಠಿಣ ದಾರಿ ಅಂದ್ರೂ ಅವ್ರು ಗೆದ್ದು ಬಂದೇ ಬರ್ತಾರೆ ಸರ್. ಅವರು ಬಂದೇ ಬರ್ತಾರೆ. ಅವ್ರ ಥರ ರಾಜಾವಲಿ ಇದ್ದಂಗೆ ಅವರು ಬಂದೇ ಬರ್ತಾರೆ. ಅವ್ರು ಬರ್ತಾರಂತ ನಮಗೆಲ್ಲ ನಂಬಿಕೆ ಇದೆ.
ಆ ಥರ ಕೆಲಸ ಮಾಡಿದ್ದಾರೆ. ಕಾಂತೇಶಣ್ಣನಿಗೆ ಅಲ್ಲಿ ಕೊಡ್ತೀನಿ ಅಂದ್ರೆ ಸೀಟ್ ಅವರು ಕೊಡಬೇಕಾಗಿತ್ತು, ಮೋಸ ಮಾಡಿದ್ದಾರೆ ಅವರಿಗೆ. ಸಾಹೇಬ್ರಿಗೂ ಕೊಡ್ತೀನಿ ಅಂದರು, ಕೊಟ್ಟಿಲ್ಲ ಅವತ್ತು ಸರಿನೂ. ಇವಾಗ ಕೊಡಬೇಕು ಅವರು, ಅದೇ ನಮ್ಮ ಆಸೆ. ನೀವು ನೋಡ್ತಾ ಇದ್ದೀರಾ, ಈಶ್ವರಪ್ಪ ಕೂಡ ತುಂಬ ಭಾವುಕರಾಗಿದ್ದರು, ತಮ್ಮ ನಿರ್ಧಾರವನ್ನು ಕೂಡ ಪ್ರಕಟ ಮಾಡಿದ್ರು. ಈಗ ಪಕ್ಷೇತರ ಬಗ್ಗೆ ಸ್ಪರ್ಧೆ ಮಾಡಿದ್ದೇವೆ. ನಾವು ಈಗ 1 ವರ್ಷದಿಂದನೂ ವಿಧಾನಸಭಾ ಕ್ಷೇತ್ರ ಚುನಾವಣೆಯಿಂದನೂ ಲೋಕಸಭಾ ಕ್ಷೇತ್ರ ಚುನಾವಣೆಯಿಂದನೂ ಈ ರಾಜಕೀಯವನ್ನು ಗಮನಿಸ್ತಾ ಇದ್ದೀವಿ. ನಮಗೆ ರಾಘವೇಂದ್ರ ಅವರು ವಿಧಾನಸಭಾ ಚುನಾಯಿತರಾಗಿ ಏನೇನು ಕೆಲಸ ಮಾಡಿದಾರೋ ಅದು ಗೊತ್ತು. ನಮಗೆ ಲೋಕಸಭಾ ಚುನಾವಣೆಯಲ್ಲಿ ಶ್ರೀಯುತ ಈಶ್ವರಪ್ಪನವರು ಏನೇನು ಕೆಲಸ ಮಾಡಿದ್ದಾರೆ, ಇಡೀ ಶಿವಮೊಗ್ಗ ಮೆಚ್ಚುವಂಥ ಕೆಲಸ ಇವರಿಬ್ಬರು ಮಾಡಿದ್ದಾರೆ. ಇದೊಂದು ರಾಜಕೀಯದಲ್ಲಿ ಕಳ್ಳಾಟ ಅಂತ ಹೇಳ್ತಾರಲ್ಲ, ಈ ಕಳ್ಳಾಟ ಒಂದು ಬಿಟ್ಬಿಟ್ಟು ನಮಗೆ ಕಾಂತೇಶಣ್ಣನಿಗೆ ಹಾವೇರಿ ಕ್ಷೇತ್ರ ಅವ್ರು ಕೊಟ್ಟಿದ್ರು, ಅವ್ರು ಹೇಗೋ ಗೆಲ್ಲಿಸ್ಕೊಳ್ತಾ ಇದ್ರು, ಗೆಲ್ತಾರೆ ಅನ್ನೋ ಭರವಸೆನೂ ಇತ್ತು. ಶಿವಮೊಗ್ಗ ಕ್ಷೇತ್ರನೂ ಸಹ ಲೋಕಸಭೆಯಲ್ಲಿ ತುಂಬ ವಿಜೃಂಭಣೆಯಿಂದ ಗೆಲ್ತಾ ಇತ್ತು. ಈ ಒಂದು ಇಬ್ಬರು ಕಿತ್ತಾಟ, ಮೂರನೇವ್ರಿಗೆ ಲಾಭ ಅಂತ ಇದು ಆಗಬಾರ್ದಾಗಿತ್ತು. ಹಾಗಾಗಿ ನಮಗೆ ಈಶ್ವರಪ್ಪನವರಿಗೆ ಸರಿಯಾದಂಥ ಒಂದು ನ್ಯಾಯವನ್ನು ಕೊಟ್ಬಿಟ್ಟು ಇದನ್ನು ಏನು ಬುಗಿ ಎದ್ದಿದೆ ಅದನ್ನು ಶಮನಗೊಳಿಸಿ ಒಂದು ಸುಖ ಅಂತ ಕಾಣಬೇಕು ಅಂತೇಳಿ ನಾವು ಕಾರ್ಯಕರ್ತರೆಲ್ಲ ಕೇಳ್ಕೊಳ್ತಾ ಇದ್ವಿ. ಇಲ್ಲಿರುವಂಥ ಮಾಜಿ ಕಾರ್ಪೊರೇಟರ್ಗಳು ಮತ್ತು ಇಲ್ಲಿರುವಂಥ ಅವರ ಈಶ್ವರಪ್ಪರ ಬೆಂಬಲಿಗೆ ಒಂದೇ ಮಾತಾಗಿದೆ, ಈಶ್ವರಪ್ಪರಿಗೆ ಅನ್ಯಾಯ ಆಗಿದೆ, ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಇನ್ನೂ ಕೂಡ ಕಾಲ ಮಿಂಚಿಲ್ಲ, ವರಿಷ್ಠರು ಇದರ ಬಗ್ಗೆ ಗಮನ ಹರಿಸಬೇಕು. ಏನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಸ್ಪರ್ಧೆ ಮಾಡಲಿ ಹೊರಟಿದ್ದಾರೆ, ಈ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮನ್ ರಘುಕುಮಾರ್ ಜೊತೆ ಬಸವರಾಜ್, TV9 ಶಿವಮೊಗ್ಗ.